ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾ ರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಅನಾಕುಲಂ ಗೋಕುಲಮುಲ್ಲಲಾಸ ಯತ್ಪಾಲಿತಂ ನಿತ್ಯಮನಾವಿಲಾತ್ಮ ತಸ್ಮೈ ನಮೋ ನೀರದನೀಲಭಾಸೆ ಕೃಷ್ಣಾಯ ಕೃಷ್ಣಾರಮಣಪ್ರಿಯಾಯ. ಅಪಿತ್ರಿಲೋಕ್ಯ ಬಹಿರುಲ್ಲಸಂತಿ ತಮೋಹರಂತಿ ಮುಹುರಾಂತರಂಚ ದಿಶ್ಯಾದೃಶಂ ನೋ ವಿಶದಾಂ ಜಯಂತಿ ಮಧ್ವಸ್ಯ ಕೀರ್ತಿರ್ದಿನನಾಥ ದೀಪ್ತಿಂ. ಹಿಂದೆ ವಾಸುದೇವ ಬಾಲಕನಾಗಿದ್ದಾಗ ಹುರುಳಿಯನ್ನು ತಿಂದು ಜೀರ್ಣ ಮಾಡಿಕೊಂಡ. ವೇದವತಿಗೆ ತುಂಬ ಆಶ್ಚರ್ಯ ಆಯಿತು. ವಿಷಪಾನ ಮಾಡಿದ ವಾಯುದೇವರು ಅವರನ್ನು ನೋಡಿ ಲಕ್ಷ್ಮೀದೇವಿಗೆ ಏನೂ ಆಶ್ಚರ್ಯ ಆಗಲಿಲ್ಲ ಅಂತ ಹೇಳಿದರು. ಆ ಸಂದರ್ಭದಲ್ಲಿ ರುದ್ರದೇವರು ವಿಷಪಾನ ಮಾಡಿದ್ದಲ್ಲವೇ ಅಂತ ಭಾಗವತದ ಕಥೆಯ ಮೂಲಕ ನಾವು ತಿಳಿದು ಸಂದೇಹಪಟ್ಟಾಗ ಆಚಾರ್ಯ ನಿರ್ಣಯವನ್ನು ಕೊಟ್ಟಿದ್ದಾರೆ, ವಾಯುದೇವರೇ ಕುಡಿದದ್ದು ಅಂತ. ಆ ರುದ್ರದೇವರಿಗೆ ವಿಷವನ್ನು ಕುಡಿದು ಜೀರ್ಣ ಮಾಡಿಕೊಳ್ಳಿಕ್ಕಾಗಲಿಲ್ಲ. ಅವರಿಗೆ ಅದರಿಂದಾಗಿ ಅನೇಕ ವಿಧವಾಗಿರ್ತಕ್ಕಂತಹ ವಿಕಾರ ಉಂಟಾಯಿತು, ದುಃಖ ಎಂಬತಕ್ಕಂಥದ್ದನ್ನು ಅನುಭವಿಸಿದ್ದಾರೆ ಅಂತ ಹೇಳ್ತಾರೆ. ಇದರ ಅಂತರಾರ್ಥ ಏನು? ವಾಯುದೇವರು ಸಂಪೂರ್ಣವಾಗಿ ವಿಷ ಕುಡಿದ್ರು, ಅವರಿಗೆ ಏನೂ ತೊಂದರೆ ಆಗಲಿಲ್ಲ. ಆ ವಿಷದಲ್ಲಿರ್ತಕ್ಕಂಥ ಸಾರ ಭಾಗವನ್ನೆಲ್ಲ ತೆಗೆದು ಕೇವಲ ಚರಟ ಭಾಗವನ್ನು ರುದ್ರದೇವರಿಗೆ ಕೊಟ್ಟಾಗ ರುದ್ರದೇವರು ಅದನ್ನು ಕೂಡ ಜೀರ್ಣ ಮಾಡ್ಕೊಳ್ಳಿಕ್ಕಾಗಲಿಲ್ಲ ಅಂತಂದರೆ ಇದರ ಒಳ ಅರ್ಥ ಏನು ಅಂತಂದರೆ, ಆ ವಿಷ ಇದೆಯಲ್ಲ, ವಿಷಕ್ಕೆ ಅಭಿಮಾನಿಯಾಗಿರ್ತಕ್ಕಂಥವನು ಕಲಿ. ಯಾರಿಗೆ ಕಲಿಯ ಸಾಮರ್ಥ್ಯವನ್ನು ತಡೆಯುವಂತಹ ಆ ಪರಾಕ್ರಮ, ದೈಹಿಕವಾದಂತಹ ಬಲ, ಸ್ವತಃ ಅವರಿಗೆ ಸಹಜವಾಗಿರ್ತಕ್ಕಂಥ ಶಕ್ತಿ ಇದೆಯೋ ಅಂಥವರಿಗೆ ವಿಷ ಎಂಬತಕ್ಕಂಥದ್ದು, ಆ ಕಲಿಯಿಂದ ಅಭಿಮನ್ಯಮಾನವಾದದ್ದು ಏನು ಪ್ರಭಾವವನ್ನು ಬೀರೋದಿಲ್ಲ. ಯಾರಿಗೆ ಕಲಿಪ್ರಭಾವವನ್ನು ಸಹಿಸಿಕೊಳ್ಳುವಂತಹ ಸಾಮರ್ಥ್ಯ ಇಲ್ಲವೋ, ಅದನ್ನು ಎದುರಿಸುವಂತಹ ಸಾಮರ್ಥ್ಯ ಇಲ್ಲವೋ ಅಂಥವರಿಗೆ ವಿಷ ಎಂಬತಕ್ಕಂಥದ್ದು ಬಾಧೆಯನ್ನುಂಟು ಮಾಡುತ್ತೆ. ವಾಯುದೇವರು ಕಲಿಯ ಯಾವ ಆಟವನ್ನು ಕೂಡ ಅವರು ತಮ್ಮಲ್ಲಿ ಅವನಿಗೆ ತೋರಿಸಲಿಕ್ಕೆ ಅವಕಾಶ ಕೊಡೋದೇ ಇಲ್ಲ, ಅವನನ್ನು ನಿಗ್ರಹ ಮಾಡ್ತಾರೆ. ಹಾಗಾದರೆ ಕಲಿಯನ್ನು ಸಂಪೂರ್ಣವಾಗಿ ನಿಗ್ರಹ ಮಾಡ್ತಕ್ಕಂಥ ಸಾಮರ್ಥ್ಯ ವಾಯುದೇವರಿಗಿದೆ. ಆದ್ದರಿಂದ ಕಲಿಯಿಂದ ಅಭಿಮನ್ಯಮಾನವಾದ ವಿಷ ವಾಯುದೇವರಿಗೆ ಏನು ತೊಂದರೆಯನ್ನುಂಟು ಮಾಡಲಿಲ್ಲ. ಆದರೆ ಕಲಿಪ್ರಭಾವ ರುದ್ರಾದಿ ದೇವತೆಗಳ ಮೇಲೂ ಕೂಡ ಕೆಲವೊಂದು ಬಾರಿ ತೋರುತ್ತೆ. ಆದ್ದರಿಂದ ಆ ಕಲಿಯಿಂದ ಅಭಿಮನ್ಯಮಾನವಾದಂಥ ವಿಷವನ್ನು ಆ ರುದ್ರದೇವರಿಗೆ ಜೀರ್ಣ ಮಾಡಿಕೊಳ್ಳಿಕ್ಕೆ ಆಗಲಿಲ್ಲ. ಅರ್ಥಾತ್ ವಾಯುದೇವರಿಗೆ ಕಲಿಯ ಯಾವ ಪ್ರಭಾವವೂ ಕೂಡ ಅವರ ಮೇಲೆ ಆಗೋದಿಲ್ಲ ಎಂಬುದಾಗಿ ನಾವು ಒಳಾರ್ಥವನ್ನು ತಿಳ್ಕೊಳ್ಬೇಕು ಅಂತ. ಹೀಗೆ ಆ ಮಗು ಹುರುಳಿಕಾಳನ್ನು ತಿಂದು ಜೀರ್ಣ ಮಾಡಿಕೊಂಡಿದೆ. ಆಗ ತಾಯಿ ಏನು ಮಾಡಿದ್ಲು, ತಂದೆ ಏನು ಮಾಡಿದ್ರು ಅದನ್ನು ನಾರಾಯಣ ಪಂಡಿತಾಚಾರ್ಯ ವರ್ಣನೆ ಮಾಡ್ತಾರೆ. ಸ್ತನ್ಯಂ ಮುಹುಃ ಕಿಲ ದದೌ ಜನನೀ ಗೃಹೀತ್ವ ಕ್ಷೇಮಾಯ ತಂ ಕಿಲ ದಧದ್ ಜನಕೋ ಜನ ಜಜಾಪ ಅನ್ಯೋ ಜನೋಪಿ ಕಿಲ ಲಾಲಯತಿ ಸ್ಮ ಕಿಂತು ಪೂರ್ವೋಪಿ ಸರ್ವೋಪಿ ತನ್ಮುಖ ಸುಹಾಸ ರಸಾಯನೋತ್ಕಃ. ತಾಯಿ ಮಗು ಹುರುಳಿಕಾಳನ್ನು ತಿಂದಿದೆ, ಮಗುವಿಗೆ ಎಲ್ಲಿ ಉಷ್ಣ ಬಾಧೆ ಉಂಟಾಗುತ್ತೋ ಎಂಬುದಾಗಿ ಪುನಃ ಪುನಃ ಹಾಲನ್ನು ಕುಡಿಸಿದ್ದಾಳಂತೆ. ತನ್ನ ಎದೆಯ ಹಾಲನ್ನು ಕುಡಿಸುವ ಮೂಲಕ ಆ ಮಗು ಕ್ಷೇಮದಿಂದ ಇರಲಿ ಎಂಬುದಾಗಿ ಅವಳು ಪ್ರಾರ್ಥನೆ ಮಾಡ್ತಾ ಇದ್ದಾಳಂತೆ. ಅಷ್ಟೇ ಅಲ್ಲ, ಕ್ಷೇಮಾಯ ತಂ ಕಿಲ ದದದ್ ಜನಕೋ ಜಜಾಪ. ತಂದೆಯಾದ ಮಧ್ಯಗೇಹ ಭಟ್ಟರು ಆ ಮಗುವನ್ನು ಹಿಡ್ಕೊಂಡು ಆ ಮಗುವಿಗೆ ಯಾವ ರೋಗವೂ ಬರಬಾರದು ಅಂತ ಧನ್ವಂತರಿ ಜಪ ಅದನ್ನು ಮಾಡಿದ್ದಾರಂತೆ. ಹೀಗೆ ತಂದೆಯಾದವರು ಮಗುವಿನ ಆರೋಗ್ಯಕ್ಕೋಸ್ಕರ, ರಕ್ಷಣೆಗೋಸ್ಕರ ಆ ಭಗವಂತನ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಅನ್ಯೋಜನೋಪಿ. ಅಷ್ಟೇ ಅಲ್ಲ, ಇನ್ನು ಬಂದವರು ಹೀಗೆಲ್ಲ ಕಥೆ ಆಯಿತು ಅಂತ ಮನೆಯ ವಿಚಾರವನ್ನು ಕೇಳಿದಾಗ ಅವರವರು ಒಂದು ಪರಿಹಾರವನ್ನು ಹೇಳ್ತಾ ಇದ್ದರಂತೆ. ಅದೆಲ್ಲವನ್ನೂ ಕೂಡ ಮಾಡಿದ್ದಾರೆ. ದೃಷ್ಟಿ ತೆಗೆಯೋದು ಅಂತೆಲ್ಲ ಹೇಳ್ತಾರೆ, ಅಥವಾ ಗೋಮೂತ್ರದಿಂದ ನಿವಾಳಿಸೋದು ಅಂತ ಹೇಳ್ತಾರೆ. ಈ ರೀತಿಯಾಗಿರ್ತಕ್ಕಂತಹ ಮಗುವಿಗೆ ಏನೂ ಕೆಡಕಾಗಬಾರದು ಅಂತ ಎಲ್ಲರೂ ತಮಗೆ ತಿಳಿದಂತಹ ಉಪಾಯವನ್ನು ಹೇಳಿದ್ದಾರೆ, ಮಾಡಿದ್ದಾರಂತೆ. ಯಾಕೆ? ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ಸರ್ವೋಪಿ ತನ್ಮುಖ ಸುಹಾಸ ರಸಾಯನೋತ್ಕಃ. ತಂದೆ ತಾಯಿಗಳಿಗಂತೂ ತಮ್ಮ ಮಕ್ಕಳ ಮೇಲೆ ಅಪಾರವಾಗಿರ್ತಕ್ಕಂತಹ ಪ್ರೀತಿ ಇರುತ್ತೆ. ಆ ಮಗುವಿಗೆ ಏನೂ ತೊಂದರೆ ಆಗಬಾರದು ಅಂತ ಅವರು ಬಯಸ್ತಾರೆ.
ಆದ್ದರಿಂದ ತಮ್ಮ ಮಗುವಿನ ನಗು ಮುಖವನ್ನು ನೋಡಬೇಕು ಎಂಬುದಾಗಿ ಅವರಿಗೆ ಬಯಕೆ. ಹಾಗೇ ಆ ಪಾಜಕ ಕ್ಷೇತ್ರದ ಇವರಿಗೆ ತಿಳಿದಿರತಕ್ಕಂಥ ವ್ಯಕ್ತಿಗಳಿಗೂ ಕೂಡ ಆ ವಾಸುದೇವನ ಮಂದಸ್ಮಿತ ಮುಖವನ್ನು ನೋಡಬೇಕು ಎಂಬುದಾಗಿ ಅವರಿಗೂ ಆಸೆ ಇತ್ತಂತೆ. ಅದರಿಂದಾಗಿ ಈ ಮಗುವಿಗೆ ಏನೂ ಆಪತ್ತು ಬರಬಾರದು ಎಂಬುದಾಗಿ ಅವರೆಲ್ಲರೂ ಕೂಡ ಉಪಾಯವನ್ನು ಹೇಳಿದ್ದಾರೆ, ಅದೆಲ್ಲವನ್ನೂ ಕೂಡ ಮಾಡಿದ್ದಾರೆ ಅಂತ. ಹೀಗೆ ಎಲ್ಲರಿಗೂ ವಾಸುದೇವನ ಮೇಲೆ ಅಷ್ಟು ಒಂದು ಪ್ರೀತಿ, ಆ ಒಂದು ಮುಖವನ್ನು ನೋಡಬೇಕು ಎಂಬತಕ್ಕಂಥ ಅಭಿಲಾಷೆ ಇತ್ತು. ಕೃಷ್ಣ ಪರಮಾತ್ಮ ಅವನು ವಾಯುದೇವರಿಗೆ ಬಿಂಬ, ವಾಯುದೇವರು ಪರಮಾತ್ಮನ ಪ್ರತಿಬಿಂಬ. ಆಚಾರ್ಯರು ತಾತ್ಪರ್ಯದಲ್ಲಿ ವರ್ಣನೆ ಮಾಡಿದ್ದಾರೆ. ಆಭಾಸಕೋಸ್ಯ ಪವನಃ ಅಸ್ಯ ಪವನಃ ಆಭಾಸಕಃ ಅಂತ. ಪರಮಾತ್ಮನ ಮುಖ್ಯ ಪ್ರತಿಬಿಂಬ ವಾಯುದೇವರು. ಬಿಂಬರೂಪಿಯಾದ ಪರಮಾತ್ಮ ಏನು ಮಾಡಿದ್ದಾನೋ ಪ್ರತಿಬಿಂಬಭೂತರಾಗಿರ್ತಕ್ಕಂಥ ವಾಯುದೇವರು ಹಾಗೇ ಮಾಡ್ತಾರೆ ಅಂತ ತಿಳಿಸ್ಲಿಕ್ಕೋಸ್ಕರ ವಾಸುದೇವ ರೂಪದಿಂದ ವಾಯುದೇವರು ಮಾಡಿರ್ತಕ್ಕಂತಹ ಒಂದು ಲೀಲೆ ಅಂತ ನಾವು ಚಿಂತನೆ ಮಾಡಬಹುದು. ಕೃಷ್ಣ ಪರಮಾತ್ಮ ವಸುದೇವ ದೇವಕಿಯರ ಮಗನಾಗಿ ಅವತಾರ ಮಾಡಿ ಆ ಮಗುವಾಗಿದ್ದಾಗ ಕಂಸ ಕಳಿಸಿರುವಂತಹ ಆ ಪೂತನೆಯ ವಿಷಯವನ್ನು ಕುಡಿದು ಭಗವಂತ ಜೀರ್ಣ ಮಾಡಿಕೊಂಡ. ಹಾಗಾದರೆ ಭಗವಂತ ಆ ಪೂತನೆ ತನ್ನನ್ನು ಕೊಲ್ಲಿಕ್ಕೋಸ್ಕರ ಬಂದಿದ್ಲು, ಆದರೆ ಅವಳ ಆ ಎದೆಯ ಹಾಲನ್ನು ಕುಡಿಯುವ ನೆಪದಿಂದ ಭಗವಂತ ಅವಳ ಪ್ರಾಣವನ್ನು ಹೀರಿದ. ಅಷ್ಟೇ ಅಲ್ಲ, ಆ ವಿಷವನ್ನು ಕುಡಿದರೂ ಕೂಡ ನನಗೆ ಏನು ವಿಷದ ಬಾಧೆ ಇಲ್ಲ ಅನ್ನೋದನ್ನು ಪರಮಾತ್ಮ ತೋರಿಸಿದ್ದಾನೆ. ಹಾಗೆ ವಾಯುದೇವರು ಕೂಡ ಪರಮಾತ್ಮನ ಪ್ರತಿಬಿಂಬಭೂತರಾದವರು. ಇವರು ವಿಷವನ್ನು ಕುಡಿಲಿಲ್ಲ, ಆದರೆ ಮಗುವಿಗೆ ಯಾವುದು ಜೀರ್ಣ ಆಗೋದಿಲ್ವೋ ಅಂತಹ ಪದಾರ್ಥವನ್ನು ಕೂಡ ಅವರು ಜೀರ್ಣ ಮಾಡಿಕೊಂಡು ನಾನು ಆ ಪರಮಾತ್ಮನ ಪ್ರತಿಬಿಂಬ ಎಂಬತಕ್ಕಂಥದ್ದನ್ನು ಸ್ಪಷ್ಟವಾಗಿ ತೋರಿಸಿಕೊಟ್ಟಿದ್ದಾರೆ ಅಂತ ನಾವು ಚಿಂತನೆ ಮಾಡಬಹುದು. ಮುಂದೆ ವಾಸುದೇವ ತೊದಲು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ ಎಂಬುದಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ದೇವಾದಿ ಸದ್ಭಿರನುಪಾಲಿತಯಾದರೇಣ ದೇವ್ಯಾತ್ಮನೇವ ವಿಲಸತ್ಪದಯಾ ನಿತಾಂತಂ ಅವ್ಯಕ್ತಯ ಪ್ರಥಮತೋ ವದನೇಸ್ಯ ವಾಣ್ಯ ಶಾಲೀನ ಏವ ಭುವನಾರ್ಚಿತಯ ವಿಜಹ್ರೇ. ಬ್ರಹ್ಮದೇವರ ಸಭೆಯಲ್ಲಿ ಅನೇಕ ದೇವಾನುದೇವತೆಗಳೆಲ್ಲ ಉಪಸ್ಥಿತರಾಗಿದ್ದಾರೆ. ಆ ಸಭೆಗೆ ಬ್ರಹ್ಮದೇವರ ಪತ್ನಿಯಾಗಿರ್ತಕ್ಕಂತಹ ಸರಸ್ವತಿ ದೇವಿ ಬರಬೇಕು. ಆ ಸರಸ್ವತಿ ದೇವಿ ಬರಬೇಕು ಅಂತಂದರೆ ಆವಾಗ ಹೇಗೆ ಬರ್ತಾಳೆ? ಮೊದಲು ಅವಳು ಯಾರಿಗೂ ಕಾಣಿಸಿರೋದೇ ಇಲ್ಲ. ಆಮೇಲೆ ಚೂರೇ ಅವಳು ವ್ಯಕ್ತಳಾಗಿ ಕಾಣಿಸ್ಕೊಂಡು ಬರ್ತಾಳೆ. ಹೇಗೆ ಆ ಬ್ರಹ್ಮದೇವರ ಸಭೆಯಲ್ಲಿ ಎಲ್ಲ ದೇವತೆಗಳಿದ್ದಾಗ ಮೊದಲು ಅವ್ಯಕ್ತಳಾಗಿದ್ದು ಆಮೇಲೆ ಸ್ವಲ್ಪ ಕಾಣಿಸಿಕೊಂಡು ಅನಂತರ ಬ್ರಹ್ಮದೇವರ ಹತ್ತಿರದಲ್ಲಿ ಬಂದು ಆ ಸರಸ್ವತಿ ದೇವಿ ಉಪಸ್ಥಿತಳಾಗುತ್ತಾಳೋ, ಹಾಗೆ ಇಲ್ಲಿಯೂ ಕೂಡ ವಾಸುದೇವನ ಬಾಯಲ್ಲಿ ಸರಸ್ವತಿ ಅಂತಂದರೆ ಭಾರತೀ ದೇವಿ ಅಂತಂದರೆ ವಾಯುದೇವರ ಪತ್ನಿ. ಹಾಗಾದರೆ ಈಗ ವಾಯುದೇವರ ಹತ್ತಿರ ಬಂದು ಕೂತ್ಕೊಳ್ಬೇಕು. ಆ ದೇವಸಭೆಯಲ್ಲಿ ಸರಸ್ವತಿ ಯಾವ ರೀತಿಯಲ್ಲಿ ಬ್ರಹ್ಮದೇವರ ಹತ್ತಿರ ಬಂದು ಕುಳಿತಿದ್ದಾಳೋ ಹಾಗೆ ಇಲ್ಲಿಯೂ ಕೂಡ ವಾಯುದೇವರ ಹತ್ತಿರ ಬಂದು ಅವಳು ಉಪಸ್ಥಿತಳಾಗಿದ್ದಾಳೆ. ಮೊದಲು ಅವ್ಯಕ್ತಯ ಅಂತ, ಸ್ಪಷ್ಟವಾಗಿ ಮಾತಾಡಲಿಲ್ಲ ಅಂತ. ಯಾವ ಮಗುವು ಕೂಡ ಮಾತಾಡಬೇಕಾದ್ರೆ ಸ್ಪಷ್ಟವಾಗಿ ಮಾತಾಡೋದನ್ನು ಅದು ಅಭ್ಯಾಸ ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ತಪ್ಪು ಮಾತಾಡಬೇಕು, ಅಸ್ಪಷ್ಟವಾಗಿ ಮಾತಾಡಬೇಕು, ಏನು ಅಂತ ಅರ್ಥವೇ ಆಗಬಾರದು. ಆಮೇಲೆ ಅಭ್ಯಾಸ ಆದಮೇಲೆ ಅದು ಸರಿಯಾಗಿ ಮಾತಾಡುತ್ತೆ. ಹೀಗೆ ಆ ಮಾತು ಎಂಬತಕ್ಕಂಥದ್ದು ಆ ಸರಸ್ವತಿಯಿಂದ ಅಭಿಮನ್ಯಮಾನವಾದದ್ದು. ಸರಸ್ವತಿಯಿಂದ ಅಭಿಮನ್ಯಮಾನವಾಗಿರ್ತಕ್ಕಂಥ ಮಾತು ಈಗ ವಾಯುದೇವರ ಹತ್ತಿರ ಬರಬೇಕು. ಬರಬೇಕಾದ್ರೆ ಅಲ್ಲಿಯೂ ಕೂಡ ದೇವಸಭೆಯಲ್ಲಿ ನಡೆದ ಹಾಗೆ ಮೊದಲು ಅವ್ಯಕ್ತಯ ಸ್ಪಷ್ಟವಾಗಿರಲಿಲ್ಲ, ಆಮೇಲೆ 1-2 ಅಕ್ಷರಗಳು ಮಾತ್ರ ಹೇಳಲಿಕ್ಕೆ ಬಂತು. ಆಮೇಲೆ ಸರಾಗವಾಗಿ ಮಾತಾಡಲಿಕ್ಕೆ ವಾಸುದೇವ ಅಭ್ಯಾಸ ಮಾಡಿದ್ದಾನೆ. ಸರಾಗವಾಗಿ ಮಾತಾಡಿದ ಅಂತಂದರೆ ಆ ವಾಸುದೇವನ ಸಮೀಪದಲ್ಲಿ ಸರಸ್ವತಿ ಸನ್ನಿಹಿತಳಾದಳು ಅಂತ ಈ ರೀತಿಯಲ್ಲಿ ಕಾವ್ಯದ ದೃಷ್ಟಿಯಲ್ಲಿ ಅವರು ಚೆನ್ನಾಗಿ ಮಾತಾಡಿದ್ದಾರೆ ಅನ್ನೋದನ್ನು ವರ್ಣನೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ವಾಯುದೇವರಿಗೆ ತೊದಲು ನುಡಿಯುವಂತಹ ಪ್ರಸಂಗವೇ ಇಲ್ಲ. ಯಾಕೆ ಅಂತಂದರೆ ಬ್ರಹ್ಮದೇವರೇ ಭಾಗವತದಲ್ಲಿ ಹೇಳಿದ್ದ ಒಂದು ಮಾತಿದೆ, ನಭಾರತಿ ಮೇಂಗ ಮೃಷೋಪಲಕ್ಷ್ಯತೆ ಅಂತ. ಮೃಷ ಅಂತಂದರೆ ವ್ಯರ್ಥ ಅಂತ ಅರ್ಥ. ತೊದಲು ನುಡಿ ಅದು ಅಸ್ಪಷ್ಟ ಅಂದರೆ ಅರ್ಥ ಆಗಲಿಲ್ಲ, ಆದರೆ ವ್ಯರ್ಥ ಆಯ್ತಲ್ಲ ಆಗಿದ್ರಿ. ಆದರೆ ಯಾವತ್ತೂ ಆ ವಾಯುದೇವರು ಮುಂದೆ ಬ್ರಹ್ಮ ಪದವಿಗೆ ಬರುವವರು ಆ ಬ್ರಹ್ಮದೇವರು ಅವರ ಮಾತು ಎಂಬತಕ್ಕಂಥದ್ದು ವ್ಯರ್ಥವೇ ಅಲ್ಲ. ಆದರೂ ಕೂಡ
ಲೋಕದಲ್ಲಿರತಕ್ಕಂತಹ ಎಲ್ಲ ಮಕ್ಕಳು ಯಾವ ರೀತಿಯಲ್ಲಿ ಮಾತಾಡ್ತಾರೆ ಅದನ್ನು ಜಗತ್ತಿಗೆ ತೋರಿಸಬೇಕು ಎಂಬುದಾಗಿ ವಾಯುದೇವರು ವಾಸುದೇವನಾಗಿ ಈ ನಾಟಕವನ್ನು ಮಾಡಿದ್ದಾರೆ. ಆಮೇಲೆ ಮಗು ಬೆಳೀತಾ ಬಾಲ್ಯ ಲೀಲೆಗಳನ್ನೆಲ್ಲ ತೋರುತ್ತೆ, ಅದನ್ನು ವರ್ಣನೆ ಮಾಡ್ತಾರೆ. ಪ್ರಾಗ್ರಿಂಖಣಂ ಸ್ಥಿತಿಮೇಶ ಚಕ್ರೆ ಪಶ್ಚಾದ್ಗತಿಂ ಪರಿಚಯೇನ ಕಿಲ ಕ್ರಮೇಣ ವಿಶ್ವಸ್ಯ ಚೇಷ್ಟಿತಮಹೋ ಯದನುಗ್ರಹೇಣ ಸರ್ವಂ ತದಸ್ಯ ಪವನಸ್ಯ ವಿಡಂಬನಂ ಹೀ. ಮಗು ತೊದಲು ಮಾತಾಡುತ್ತೆ, ಅದಾದ ಮೇಲೆ ಮಗು ಬೋರ್ಲಾಗುತ್ತೆ, ಆಮೇಲೆ ಅಂಬೆಗಾಲಿಡಲಿಕ್ಕೆ ಪ್ರಾರಂಭ ಮಾಡುತ್ತೆ, ಆಮೇಲೆ ನಿಂತ್ಕೊಳ್ಳಿಕ್ಕೆ ಅದು ಪ್ರವೃತ್ತಿ ಮಾಡುತ್ತೆ, ಆಮೇಲೆ ಗೋಡೆ ಹಿಡ್ಕೊಂಡು ನಿಂತ್ಕೊಳ್ಳುತ್ತೆ, ಆಮೇಲೆ ಗೋಡೆ ಹಿಡ್ಕೊಂಡು ಒಂದೆರಡು ಹೆಜ್ಜೆ ಇಡುತ್ತೆ, ಆಮೇಲೆ ಗೋಡೆಯನ್ನು ಒಂದು ಕೈಲಿ ಹಿಡ್ಕೊಂಡು ನಡಿಲಿಕ್ಕೆ ಪ್ರಾರಂಭ ಮಾಡುತ್ತೆ, ಆಮೇಲೆ ಗೋಡೆಯನ್ನು ಬಿಟ್ಟು ನಡಿಲಿಕ್ಕೆ ಪ್ರಾರಂಭ ಮಾಡುತ್ತೆ, ಆಮೇಲೆ ಸಂಪೂರ್ಣವಾಗಿ ನಡಿಲಿಕ್ಕೆ ಅಭ್ಯಾಸ ಮಾಡುತ್ತೆ. ಹಾಗೆ ವಾಸುದೇವನು ಕೂಡ ಪ್ರಾಗ್ ರಿಂಖಣಂ ಅಂತ ಅವರು ಕೂಡ ಅಂಬೆಗಾಲನ್ನು ಇಟ್ಟಿದ್ದಾರಂತೆ. ಅನಂತರ ಸ್ವಲ್ಪ ಕುತ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದರು, ಅದಾದ ಮೇಲೆ ನಿಂತ್ಕೊಂಡಿದ್ದಾರೆ, ಗೋಡೆ ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ, ಆಮೇಲೆ ನಡಿಲಿಕ್ಕೆ ಪ್ರಾರಂಭ ಮಾಡಿದರು. ಪಶ್ಚಾದ್ಗತಿಂ ಯಾವಾಗ ನಡಿಲಿಕ್ಕೆ ಅಭ್ಯಾಸ ಆಯಿತೋ ಆಮೇಲೆ ಅವರು ನಡಿಲಿಕ್ಕೆ ಪ್ರಾರಂಭ ಮಾಡಿದರು ಅಂತ. ಹಿಂದೆ ಹೇಳಿದರು ಇವರು ವಿಶ್ವ ಪರಿಪಾಲಕ ಅಂತ, ಇಡೀ ಜಗತ್ತನ್ನೇ ಪಾಲನೆ ಮಾಡ್ತಕ್ಕಂಥ ಸಾಮರ್ಥ್ಯ ವಾಯುದೇವರಿಗಿದೆ ಅಂತ. ಹಾಗಾದರೆ ಇವರು ಎಲ್ಲ ಮಕ್ಕಳು ಮಾಡುವ ರೀತಿಯಲ್ಲಿ ಅಂಬೆಗಾಲು ಯಾಕೆ ಇಡಬೇಕು, ಕುತ್ಕೊಳ್ಳೋದನ್ನು ಯಾಕೆ ಮಾಡಬೇಕು, ಗೋಡೆ ಹಿಡ್ಕೊಂಡು ನಿಂತ್ಕೊಳ್ಳೋದು ಯಾಕೆ ಮಾಡಬೇಕು, ಒಂದೆರಡು ಹೆಜ್ಜೆಯನ್ನೇ ಯಾಕೆ ಇಡಬೇಕು, ಆಮೇಲೆ ನಡಿಲಿಕ್ಕೆ ಅಭ್ಯಾಸ ಆಯಿತು ಅಂತ ಯಾಕೆ ತೋರಿಸಬೇಕು? ಅದನ್ನು ನಾರಾಯಣ ಪಂಡಿತಾಚಾರ್ಯ ವರ್ಣನೆ ಮಾಡ್ತಾರೆ. ವಿಶ್ವಸ್ಯ ಚೇಷ್ಟಿತಮಹೋ ಯದನುಗ್ರಹೇಣ ಸರ್ವಂ ತದಸ್ಯ ಪವನಸ್ಯ ವಿಡಂಬನಂ ಹಿ. ಲೋಕದಲ್ಲಿ ಕೃಷ್ಣ ಪರಮಾತ್ಮನು ಕೂಡ ಇದೇ ರೀತಿಯಲ್ಲಿ ಮಾಡಿದ. ಭಾಗವತಾದಿ ಗ್ರಂಥದಲ್ಲಿ ಕೃಷ್ಣ ಪರಮಾತ್ಮನ ಬಾಲ್ಯಲೀಲೆಯನ್ನು ವರ್ಣನೆ ಮಾಡಬೇಕಾದರೆ ಕೃಷ್ಣ ಪರಮಾತ್ಮನು ಕೂಡ ಅಂಬೆಗಾಲಿಟ್ಟ, ಅವನು ಕೂಡ ನಿಂತ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ, ನಡಿಲಿಕ್ಕೆ ಪ್ರಾರಂಭ ಮಾಡಿದ ಅಂತ. ಇಡೀ ಜಗತ್ತನ್ನೇ ಹೊತ್ತುಕೊಂಡಿರತಕ್ಕಂಥ ಸರ್ವಸಮರ್ಥನಾದಂಥ ಪರಮಾತ್ಮನಿಗೆ ಅವನಿಗೆ ಅಂಬೆಗಾಲಿಡಬೇಕಾ, ಅವನು ನಡಿಲಿಕ್ಕೆ ಪ್ರವೃತ್ತಿ ಮಾಡಬೇಕಾ, ಪ್ರಯತ್ನ ಮಾಡಬೇಕಾ? ಇದ್ಯಾವುದು ಬೇಕಾಗಿಲ್ಲ. ಆದರೆ ಭಗವಂತ ಮಾಡಿದ್ದು ಕೂಡ ಇದೆಲ್ಲವೂ ಲೋಕದಲ್ಲಿರತಕ್ಕಂಥ ಮಕ್ಕಳು ಈ ರೀತಿಯಲ್ಲಿ ಬೆಳವಣಿಗೆಯನ್ನು ಹೊಂದುತ್ತಾರೆ ಅಂತ. ಹಾಗೆ ಆ ಪರಮಾತ್ಮನ ಪ್ರತಿಬಿಂಬಭೂತರಾದಂತಹ ವಾಯುದೇವರು ಕೂಡ ಎಲ್ಲ ಮಕ್ಕಳು ಯಾವ ರೀತಿಯಲ್ಲಿ ಬೆಳೀತಾರೆ ಎಂಬತಕ್ಕಂಥದ್ದನ್ನು ತೋರಿಸ್ಲಿಕ್ಕೋಸ್ಕರ ಅವರು ಈ ರೀತಿ ಮಾಡಿದ್ದಾರೆ ಅಷ್ಟೇ ಹೊರತು ಅವರಿಗೆ ಅಸಾಮರ್ಥ್ಯಾದಿಗಳನ್ನು ಚಿಂತನೆ ಮಾಡಬಾರದು ಎಂಬುದಾಗಿ ವಿಡಂಬನಂ ಇದೆಲ್ಲವೂ ಕೂಡ ನಟನೆ ಅಂತ ವರ್ಣನೆ ಮಾಡಿದ್ದಾರೆ. ಮುಂದೆ ವಾಯುದೇವರು ನಡಿಲಿಕ್ಕೆ ಪ್ರಾರಂಭ ಮಾಡಿದರು. ನಡಿಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಅವರ ಅನೇಕ ಬಾಲ್ಯಲೀಲೆಗಳನ್ನು ವರ್ಣನೆ ಮಾಡುತ್ತಾರೆ. ಅನೇಕ ಬಾಲ್ಯಲೀಲೆಗಳನ್ನು ನಾರಾಯಣ ಪಂಡಿತಾಚಾರ್ಯರು ಇಲ್ಲಿ ಉಲ್ಲೇಖ ಮಾಡಿಲ್ಲ. ಉಲ್ಲೇಖ ಮಾಡದೇ ಇರತಕ್ಕಂತಹ ಅನೇಕ ಲೀಲೆಗಳನ್ನು ಕೂಡ ನಾವು ಕಾಣುತ್ತೇವೆ. ವಾಯುದೇವರ ಅವತಾರಭೂತರಾದ ವಾಸುದೇವ ಒಂದು ಬಾರಿ ತಾಯಿ ವಾಸುದೇವನಿಗೆ ಹೇಳ್ತಾಳಂತೆ, ಮನೇಲಿ ಹೇಳೋದು ಇದ್ದೇ ಇದೆ ಮಕ್ಕಳಿಗೆ, ಹಾಲು ಕಾಯಿಸಿಟ್ಟಿರ್ತಾರೆ, ಪಾತ್ರೆ ಮುಚ್ಚಿರಲ್ಲ, ಎಲ್ಲ ಆ ಕಡೆ ಹೋಗಿರ್ತಾರೆ, ಹಾಲು ಹಾಗೆ ಇಟ್ಟಿದ್ದೇನೆ, ಅದರ ಮೇಲೆ ಏನಾದರೂ ತಟ್ಟೆ ಮುಚ್ಚು ಅಂತ. ವಾಸುದೇವ ತಾಯಿಯ ಮಾತನ್ನು ಕೇಳಿ ಒಳಗಡೆ ಬಂದಂತೆ. ತಾಯಿ ಪಾತ್ರೆಯಲ್ಲಿ ಹಾಲನ್ನು ಕಾಯಿಸಿಟ್ಟಿದ್ದಾಳೆ, ಅದಕ್ಕೆ ಪಾತ್ರೆ ಮುಚ್ಚಬೇಕಾಯಿತು. ವಾಸುದೇವ ನೋಡ್ತಾನೆ ಆ ಕಡೆ ಈ ಕಡೆ, ಯಾವುದು ಪಾತ್ರೆ ಕಾಣಲಿಲ್ಲಂತೆ, ಮತ್ತೆ ತಟ್ಟೆ ಕಾಣಲಿಲ್ಲ. ಒಂದು ದೊಡ್ಡ ಕಲ್ಲು, ಆ ದೊಡ್ಡ ಕಲ್ಲನ್ನು ಒಂದು ಹಾಲಿನ ಪಾತ್ರೆ ಮೇಲೆ ಇನ್ನೊಂದು ಮೊಸರಿನ ಪಾತ್ರೆ ಮೇಲೆ ಮುಚ್ಚಿದ್ದಾನಂತೆ. ಇವತ್ತು ಕೂಡ ನಾವು ಪಾಜಕ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಶಿಲೆಯನ್ನು ನೋಡಬಹುದು. ವಾಸುದೇವ ಬಾಲಕನಾಗಿದ್ದಾಗ ತಾಯಿಯ ಮಾತಿನಂತೆ ಹಾಲಿನ ಮೇಲೆ ಮುಚ್ಚಿದ ಕಲ್ಲು, ಮೊಸರಿನ ಮೇಲೆ ಮುಚ್ಚಿದ ಕಲ್ಲು ಅಂತ ಆ ಶಿಲೆ ಮೇಲೆ ಬರೆದಿದ್ದಾರೆ. ಆ ಕಲ್ಲು ಏನೋ ಪುಟ್ಟ ಕಲ್ಲಲ್ಲ, ಅದು ದೊಡ್ಡವರಿಗೂ ಎತ್ತಲಿಕ್ಕಾಗೋದಿಲ್ಲ, 4 ಜನ ಸೇರಿ ಎತ್ತಬಹುದಾದಂಥ ದೊಡ್ಡ ಶಿಲೆ. ಅದನ್ನು ಹಾಲಿನ ಪಾತ್ರೆ ಮೇಲೆ ಮೊಸರಿನ ಪಾತ್ರೆ ಮೇಲೆ ಮುಚ್ಚಿದ್ದಾರಂತೆ. ಆ ಹಾಲಿನ ಪಾತ್ರೆ ಆ ಭಾರ ತಡ್ಕೊಳ್ತಾ, ಮೊಸರಿನ ಪಾತ್ರೆ ಆ ಭಾರ ತಡ್ಕೊಳ್ತಾ, ಅದು ಬೇರೆ ಪ್ರಶ್ನೆ. ಆ ಸಣ್ಣ ಮಗು ಅಷ್ಟು ದೊಡ್ಡದಾದಂತಹ ಕಲ್ಲನ್ನು ಎತ್ತುತ್ತಾ, ಅದು ಇನ್ನೊಂದು ಪ್ರಶ್ನೆ. ಇದಕ್ಕೆಲ್ಲ ಉತ್ತರ ಆ ಮಗು ಸಾಧಾರಣ ವ್ಯಕ್ತಿಯಲ್ಲ, ವಾಸುದೇವ, ಸಾಕ್ಷಾತ್ ವಾಯುದೇವ. ಅಂದ ವಾಯುದೇವನಾದ್ದರಿಂದಾಗಿ ಅವನಿಗೆ ಎತ್ತಲಿಕ್ಕೆ ಶ್ರಮವೇ ಇಲ್ಲ, ಅನಾಯಾಸವಾಗಿ ಆ ಕಲ್ಲನ್ನು ಎತ್ತಿಟ್ಟಿದ್ದಾನೆ. ಆದರೆ ನೋಡುವವರಿಗೆ ಮಾತ್ರ ಆಶ್ಚರ್ಯ,
ತಾಯಿಗೆ ಮಾತ್ರ ಆಶ್ಚರ್ಯ. ಹೀಗೆ ಆಶ್ಚರ್ಯಕರವಾದ ಅನೇಕ ಲೀಲೆಗಳನ್ನು ವಾಸುದೇವನಾಗಿದ್ದಾಗ ತೋರಿದ್ದಾರೆ ಎಂಬುದಾಗಿ ವರ್ಣನೆ ಮಾಡಿದ್ದಾರೆ.